18ನೇ ಆವೃತ್ತಿಯ ಪ್ರವಾಸಿ ಭಾರತೀಯ ದಿನದ ಅಂಗವಾಗಿ ಒಡಿಶಾದ ಭುವನೇಶ್ವರದಲ್ಲಿ ಇಂದು ಆರಂಭವಾದ ಯುವ ಸಮಾವೇಶದಲ್ಲಿ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜಯಶಂಕರ್ ಪಾಲ್ಗೊಂಡರು. ಕ್ರೀಡಾ ಸಚಿವ ಮನ್ಸುಖ್ ಮಾಂಡವೀಯ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕಾರ್ಯಕ್ರಮ ಉದ್ದೇಶಿಸಿ ಸಚಿವ ಡಾ ಎಸ್ ಜಯಶಂಕರ್, ಹಲವಾರು ಪ್ರಮುಖ ಜಾಗತಿಕ ಬೆಳವಣಿಗೆಗಳು ಯುವ ಪೀಳಿಗೆಯಿಂದ ರೂಪುಗೊಳ್ಳುತ್ತಿವೆ. ಕೃತಕ ಬುದ್ಧಿಮತ್ತೆ, ವಿದ್ಯುತ್ ಚಾಲಿತ ವಾಹನ, ನವೋದ್ಯಮ, ಬಾಹ್ಯಾಕಾಶ, ಡ್ರೋನ್ ತಂತ್ರಜ್ಞಾನಗಳಲ್ಲಿ ಯುವ ಜನತೆ ಅಪಾರ ಸಾಧನೆ ಮಾಡುತ್ತಿದೆ. ದೇಶ ವಿದೇಶಗಳಲ್ಲಿ ಭಾರತದ ಯುವ ಪೀಳಿಗೆ ವಿಶಿಷ್ಟ ಕೊಡುಗೆ ಸಲ್ಲಿಸುತ್ತಿದೆ ಎಂದು ಹೇಳಿದರು. ಕೇಂದ್ರ ಸರ್ಕಾರ ಯುವಜನರಿಗೆ ಉತ್ತೇಜನ ನೀಡುವ ಕೆಲಸ ಮಾಡುತ್ತಿದೆ. ಭವಿಷ್ಯದ ನೇತಾರರಾಗಿರುವ ಯುವಜನತೆ ಪ್ರಯತ್ನಶೀಲರಾಗಲು ಸೂಕ್ತ ಪ್ರೇರಣೆ ನೀಡುವುದು ಅಗತ್ಯ. ಇಂದು ನಾವು ವಿಕಸಿತ ಭಾರತದ ಯಾತ್ರೆಯನ್ನು ಆರಂಭಿಸಿದ್ದೇವೆ. ಈ ಅಮೃತ ಕಾಲದಲ್ಲಿ ಅಭಿವೃದ್ಧಿಯ ಪರ್ವಕ್ಕೆ ಸಾಕ್ಷಿಯಾಗಬೇಕಿದೆ. ಪ್ರಯತ್ನಕ್ಕೆ ಹೊರತಾದುದು ಯಾವುದೂ ಇಲ್ಲ ಎನ್ನುವ ಆತ್ಮವಿಶ್ವಾಸದಿಂದ ಪ್ರಗತಿ ಸುಲಭವಾಗುತ್ತದೆ ಎಂದು ಹೇಳಿದರು. ಕೋವಿಡ್ ಸಾಂಕ್ರಾಮಿಕದ ಸಮಯದಲ್ಲಿ ಭಾರತ ಗಮನಾರ್ಹ ಸ್ಥಿರತೆಯನ್ನು ಪ್ರದರ್ಶಿಸಿದೆ. ವಿಶ್ವದ ಹಲವಾರು ದೇಶಗಳಿಗೆ ಲಸಿಕೆ ಹಾಗೂ ಅಗತ್ಯ ಔಷಧಗಳನ್ನು ಪೂರೈಕೆ ಮಾಡಿದೆ. ನಂತರದ ದಿನಗಳಲ್ಲಿ ಸದೃಢವಾದ ಆರ್ಥಿಕ ಬೆಳವಣಿಗೆಯನ್ನು ದಾಖಲಿಸಿದೆ. ಅಂತಾರಾಷ್ಟೀಯ ಮಟ್ಟದಲ್ಲಿರುವ ಸ್ಪರ್ಧಾತ್ಮಕ ಪರಿಸರದ ನಡುವೆಯೂ ಚಂದ್ರಯಾನ, ಆದಿತ್ಯ L1 ಯೋಜನೆಗಳ ಮೂಲಕ ಬಾಹ್ಯಾಕಾಶದಲ್ಲೂ ಅಗಾಧ ಸಾಧನೆ ಮಾಡಿದೆ. ಭವಿಷ್ಯದ ಗಗನಯಾನ ಮಿಷನ್ ಸಹ ಯುವಜನತೆಗೆ ಸ್ಫೂರ್ತಿದಾಯಕವಾಗಿದೆ ಎಂದು ಹೇಳಿದರು. ಸತತವಾಗಿ ಯುಪಿಐ ವಹಿವಾಟು ಹೆಚ್ಚುತ್ತಿರುವುದು ದೇಶದ ಡಿಜಿಟಲ್ ಮೂಲಸೌಕರ್ಯ ಹಾಗೂ ಮನಸ್ಥಿತಿಗೆ ಮಾನದಂಡವಾಗಿದೆ. ಪ್ರಸ್ತುತ ದೇಶದಲ್ಲಿ 90,000ಕ್ಕೂ ಅಧಿಕ ನವೋದ್ಯಮಗಳು, 100ಕ್ಕೂ ಅಧಿಕ ಯೂನಿಕಾರ್ನ್ಗಳು ಕಾರ್ಯನಿರ್ವಹಿಸುತ್ತಿವೆ. ಹಸಿರು ಇಂಧನ, ನ್ಯಾನೋ ಗೊಬ್ಬರ ಮುಂತಾದ ವಿಭಿನ್ನ ವಲಯಗಳಲ್ಲಿ ಕ್ರಾಂತಿ ನಿರ್ಮಿಸುತ್ತಿವೆ. ಮಹತ್ವಾಕಾಂಕ್ಷೆಯ ದೃಷ್ಟಿಕೋನಕ್ಕೆ ಸದೃಢ ಬುನಾದಿಯ ಅಗತ್ಯವಿದ್ದು, ಸಾಮೂಹಿಕ ಪ್ರಯತ್ನದಿಂದ ಕನಸುಗಳು ಸಾಕಾರಗೊಳ್ಳುತ್ತಿವೆ ಎಂದು ಹೇಳಿದರು. ಭಾರತವನ್ನು ಪ್ರವಾಸೋದ್ಯಮದ ಕೇಂದ್ರವನ್ನಾಗಿ ಮಾಡುವುದು ಪ್ರಧಾನಿ ನರೇಂದ್ರ ಮೋದಿ ಅವರ ಆಶಯವಾಗಿದ್ದು, ಇಲ್ಲಿನ ಶ್ರೀಮಂತ ಪರಂಪರೆ, ವಿಶಿಷ್ಟ ಸಂಸ್ಕೃತಿ ವಿಶ್ವದ ಆಸಕ್ತರನ್ನು ಸೆಳೆಯಲು ಸಶಕ್ತವಾಗಿವೆ ಎಂದು ಹೇಳಿದರು. ಪ್ರವಾಸಿ ಭಾರತೀಯ ದಿನದ ಕಾರ್ಯಕ್ರಮವನ್ನು ಪ್ರಧಾನಿ ನರೇಂದ್ರ ಮೋದಿ ನಾಳೆ ಅಧಿಕೃತವಾಗಿ ಉದ್ಘಾಟಿಸಲಿದ್ದಾರೆ. ಸಮಾವೇಶದಲ್ಲಿ ದೇಶ ವಿದೇಶಗಳ 10,000ಕ್ಕೂ ಅಧಿಕ ಪ್ರತಿನಿಧಿಗಳು ಪಾಲ್ಗೊಳ್ಳಲಿದ್ದು, ವಿಕಸಿತ ಭಾರತದ ಪಯಣದಲ್ಲಿ ಪ್ರವಾಸಿ ಭಾರತೀಯರ ಕೊಡುಗೆಗಳನ್ನು ಕೇಂದ್ರೀಕರಿಸಿ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಶುಕ್ರವಾರ ಸಂಜೆ ನಡೆಯಲಿರುವ ಸಮಾರೋಪ ಸಮಾರಂಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪಾಲ್ಗೊಳ್ಳಲಿದ್ದು, ಪ್ರವಾಸಿ ಭಾರತೀಯ ಗೌರವ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ.